ಉದ್ದ ಮತ್ತು ದಪ್ಪನೆಯ ಕೂದಲು ಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಕಳ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಬಂದು ಹಚ್ತೀವಿ. ಅದಕ್ಕೆ ಒಂದಲ್ದ 10 ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾವೆ. ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಬ್ರಿಗೆ ಆಗಿ ಬರುತ್ತೆ, ಒಬ್ರಿಗೆ ಆಗಿ ಬರೋಂಗಿಲ್ಲ. ಒಬ್ಬರಿಗೆ ಕೂದಲು ಬೆಳ್ಳಗಾಗ್ತಾವೆ, ಒಬ್ಬರಿಗೆ ಕೂದಲು ಜಾಸ್ತಿ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಒಬ್ರಿಗೆ ಕೂದಲು ಉದ್ದ ಬರ್ತಾವೆ ಬಟ್ ದಪ್ಪ ಬರೋಂಗಿಲ್ಲ, ಒಬ್ಬರಿಗೆ ಹೊಟ್ಟಿನ ಸಮಸ್ಯೆ ಸ್ಟಾರ್ಟ್ ಆಗ್ತೈತಿ, ಒಬ್ಬರಿಗೆ ಕಣ್ಣಿನ ಸಮಸ್ಯೆ ಸ್ಟಾರ್ಟ್ ಆಗ್ತೈತಿ, ಅಂದರೆ ಕಣ್ಣು ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಇಂಥವೆಲ್ಲ ಬಿಟ್ಟುಬಿಡ್ರಿ. ಇವತ್ತಿನ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಬರೀ ಒಂದು ವಾರದೊಳಗೆ 4 ರಿಂದ 5 ಇಂಚು ಕೂದಲು ನೋಡಿ ಹವು ಹಾರಬೇಕ್ರಿ. ನೀವು ರಾತ್ರಿ ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವಂದ್ರೆ ಪಾರ್ಲರ್ಗೆ ಹೋಗಾಕು ನೀವು ಬೇಜಾರಾಗಬೇಕ್ರಿ. ನೀವು ಅಷ್ಟು ಉದ್ದ ಬರ್ತಾವೆ ನಿಮ್ಮ ಕೂದಲು. ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಸೂಪರ್ ಆಗಿರುವಂಥ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಎಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಈ ಒಂದು ಆಯಿಲ್. ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು, ಹೋಗಬಾರ್ದು, ಸ್ಕಿಪ್ ಮಾಡಿದ ಎಂಟು ತನಕ ನೋಡಿರಿ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಜಾಸ್ತಿ ಇಲ್ಲಿ ನಾನು ವಿಡಿಯೋನ ಲಾಂಗ್ ಮಾಡಿಲ್ಲ. ಸೊ ಎಲ್ಲನೂ ಚಲೋತ್ನಾಗ ತೋರಿಸೀನಿ. ಒಂದು ವೇಳೆ ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಹಾಕ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಜೊತೆಗೆ ಈ ಒಂದು ಆಲೋವೆರಾನ ಯೂಸ್ ಮಾಡೋದ್ರಿಂದ ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ರೀ ನಿಮ್ಮ ಕೂದಲು. ಇಷ್ಟು ಸೊಂಪಾಗಿ ಕಪ್ಪಾಗಿ ಯಾವುದೇ ಸಮಸ್ಯೆ ಇಲ್ದಂಗೆ ಹೊಟ್ಟಿನ ಸಮಸ್ಯೆ ಎಲ್ಲನೂ ನಿವಾರಣೆ ಮಾಡುವಂಥ ಒಳ್ಳೆ ಶಕ್ತಿ ಇದೆ ಈ ಆಲೋವೆರಾ ಒಳಗೆ. ಹೊಟ್ಟಿನ ಸಮಸ್ಯೆನೇ ಒಂದೇ ಯೂಸ್ ಒಳಗೆ ನಿವಾರಣೆ ಮಾಡುವಂಥ ಶಕ್ತಿ ಹೊಂದೈತ್ರಿ ಈ ಒಂದು ಆಲೋವೆರಾ. ಆಮೇಲೆ ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದಕ್ಕೂ ಒಂದೊಂದು ಥರ ಸೊಲ್ಯೂಷನ್ ಅದ. ಸೊ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾವುದನ್ನು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತೇನೆ. ಸೊ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ. ನಾನು ಎಲ್ಲ ಆಲೋವೆರಾನ ಚಲೋತ್ನಾಗ ತೊಳ್ಕೊಂಡು ಕಟ್ ಮಾಡ್ಕೊಂಡೀನಿ. ಇದೇನಪ್ಪ ಆಮೇಲೆ ಈ ಥರ ಅದಂತ ಯೋಚನೆ ಮಾಡ್ಲಿಕ್ಕತ್ರಿ. ಇಲ್ಲಿ ಕಾಶ್ಮೀರದೊಳಗೆ ಭಾಳ ಥಂಡಿ ಐತ್ರಿ. ಸೊ ಎಲ್ಲ ಬರಪು ಆಗಿಬಿಟ್ಟಿತ್ತಿದೆ, ಅಂದರೆ ಎಲ್ಲ ಗಟ್ಟಿ ಆಗಿಬಿಟ್ಟಿದ್ದ ಬರಪೊಳಗೆ ಎಲ್ಲ ಬರಪು ಜಮಾ ಆಗಿ ನಾ ಅದನ್ನು ಸ್ವಲ್ಪ ಬಿಸಿ ನೀರೊಳಗೆ ಹಾಕಿ ಅದನ್ನು ನಾರ್ಮಲ್ ಬರಾಕ ಇಟ್ಟಿದ್ನಿ. ಸೊ ಇವಾಗ ಅವನ್ನೆಲ್ಲ ತಕ್ಕೊಂಡು ನಾನು ಒಂದು ಬಟ್ಟೆಯಿಂದ ಒರೆಸ್ಕೊಳತ್ತೀನಿ. ಚಲೋತ್ನಂಗೆ ಒರೆಸ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ನೀವು ಕಟ್ ಮಾಡೋದೇ ಬೇಡ, ಹಾಗೇ ಓಪನ್ ಆಗುತ್ತೆ ರೀ ಅದು. ನೋಡ್ರಿ ನಾನು ಕಟ್ಟೇ ಮಾಡಿಲ್ಲ, ಅದ್ರೊಳಗೆ ನೀರು ಸಹಿತ ಹಿಡ್ಕೊಂಡ್ಬಿಟ್ಟವ. ಯಾಕಂದರೆ ಇಲ್ಲಿ ಯಾವುದನ್ನು ನೀವು ಯೂಸ್ ಮಾಡಿದ್ರೆ ಯಾವುದು ಫ್ರೆಶ್ ಸಿಗೋದೇ ಇಲ್ಲ. ಅಂದ್ರೂ ಇಲ್ಲಿ ಜಾಸ್ತಿ ಥಂಡಿ ಇರೋದ್ರಿಂದ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಜಾಸ್ತಿ ಆಗುತ್ತೆ ರೀ. ಜಾಸ್ತಿ ಥಂಡಿ ಇತ್ತಂದರೆ, ಯಾಕಂದರೆ ನಾವು ಟೋಪಿ ಎಲ್ಲ ಹಾಕ್ಕೊಳ್ತೀವಿ, ಆವಾಗ ಹೊಟ್ಟೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಗಾಳಿ ಆಡೋದಿಲ್ಲಲ್ಲ. ಸೊ ಹಾಗಾಗಿ ಕೂದಲು ಅದು ಹೊಟ್ಟೆ ಉದ್ರಕ್ಕೆ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆತಂದ್ರೆ ಕೂದಲಿನ ಸಮಸ್ಯೆ ಉದುರೋದು ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಾ ಈ ಥರ ಇದನ್ನು ಕೊಂಡ್ಕೊಂಡೆ. ಸೊ ಒಳ್ಳೆ ರಿಸಲ್ಟ್ ರೀ, ನಿಜವಾಗ್ಲೂ 1 ರಿಂದ 2 ಸರಿ ಯೂಸ್ ಮಾಡಿ ನಾನು ಸೂಪರಾಗಿರೋಂಥ ರಿಸಲ್ಟ್. ನಿಮ್ಮ ಕೂದಲು ಇಷ್ಟು ಶೈನಿಂಗ್ ಆಗ್ತವೆ, ಇಷ್ಟು ಸಂಪಾಗಿ ಬೆಳಿತಾವೆ. ಆಮೇಲೆ ಕೂದಲು ಉದುರೋದು ಇಷ್ಟು ಜಲ್ದಿನೇ ನಿಲ್ಲುತ್ತೆ. ನಿಮ್ಮ ಹೊಟ್ಟಿನ ಸಮಸ್ಯೆ ಅಂತೂ ಫುಲ್ ಪರ್ಫೆಕ್ಟಾಗಿ ಕ್ಲಿಯರ್ ಆಗುತ್ತೆ ರೀ ಯಾವತ್ತಿಗೂ. ಮತ್ತು ನಿಮ್ಮ ಜೀವನದೊಳಗೆ ಯಾವುದೇ ಸಮಸ್ಯೆ ಕೂದಲಿಂದ ಬರೋದೇ ಇಲ್ಲ. ಅಷ್ಟೊಂದು ಒಳ್ಳೆಯ ಒಂದು ಆಯಿಲ್ ರೀ ಇದು. ಪ್ರಿಪೇರ್ ಮಾಡಿ ತೋರ್ಸಾತೀನಿ ನಾ ಆಮ್ಲ ತೊಗೊಂಡಿದ್ದೆ ಅಲ್ಲ, ಆಮ್ಲ ಗುಡ್ಡದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಅದನ್ನು ಮತ್ತು ಆಲೋವೆರಾನ ಒಂದು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಇಟ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಇದು ನಿಮ್ಮ ಒಂದು ಎಲ್ಲಿ ಪ್ಯಾಚಿ ಆಗಿರುತ್ತಲ್ಲ ತಲೆಯಲ್ಲಿ, ಅಲ್ಲಿ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಇವಾಗ ನೀವು ಮರ್ತೇ ಹೋಗ್ಬಿಟ್ಟಿರ್ತೀರಿ. ಏನಪ್ಪ ಅಂತಂತಂದ್ರೆ ಇಲ್ಲಿ ಪ್ಯಾಚಿ ಆಗಿದೆ, ಇನ್ನೇನು ಕೂದಲು ಬರೋದೇ ಇಲ್ಲ ಅಂಥೇಳಿ ಹೋಪ್ಸ್ ಕಳ್ಕೊಂಡಿರ್ತೀರಲ್ಲ, ಅಲ್ಲಿ ಕೂದಲು ಹುಟ್ಟುವಂಥ ಕೆಲಸ ಮಾಡುತ್ತಾರೆ ಈ ಒಂದು ಆಯಿಲ್. ಹಚ್ಕೊಂಡು ನೋಡ್ರಿ ಮೊದಲು, ಆಮೇಲೆ ಬಂದ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಮೊದಲೇ ಹೇಳಾಗ್ತೇನೆ, ಯಾಕಂದ್ರೆ ಅಷ್ಟೊಂದು ಒಳ್ಳೇದು ಒಂದು 200 ಅಲ್ಲ 500,000% ರಿಸಲ್ಟ್ ಸಿಗುತ್ತೆ ರೀ ನಿಮಗೆ. ಇದಕ್ಕೆ ನಾನೇ ಗ್ಯಾರಂಟಿ. ನೋಡ್ರಿ ಬೇಕಿದ್ರೆ ಹಚ್ಕೊಂಡೆ. ನಾ ಫಸ್ಟ್ ಒಂದು ತೋರಿಸಿದ್ದೆಲ್ಲ ಅದು ಬಂದುಬಿಟ್ಟು ಕಲೋಂಜಿ ಅಂತ ಹೇಳ್ತಾರೆ, ಈರುಳ್ಳಿ ಬೀಜ ಅಂತ ಹೇಳ್ತಾರೆ. ಅದು ನಿಮಗೆ ಆಯುರ್ವೇದ ಅಂಗಡಿಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ಅದು ನಮ್ಮ ರೀಗ್ರೋತ್ ಮಾಡುತ್ತೆ ರೀ ಕೂದಲನ್ನು. ನಾ ಇಲ್ಲಿ ಜಾಸ್ತಿ ಹೇಳಿಲ್ಲ, ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ಜಾಸ್ತಿ ಹೇಳ್ಕೊಂತ ಕುಂತ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂತೇಳಿ. ಸೊ ಅದನ್ನು ತೊಗೊಂಡೇನ ಇಲ್ಲಿ ಡೈ ಹಾಕುವಂಥ ಕೆಲಸ ಸಹಿತ ಮಾಡುತ್ತೆ ಅದು. ಕಲಂಜಿ ಈರುಳ್ಳಿ ಬೀಜ, ಕಪ್ಪು ಜೀರಿಗೆ ಅಂತಲೂ ಹೇಳ್ತಾರೆ, ಅದನ್ನು ತೊಗೊಂಡೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಕಾಳು ತೊಗೊಂಡೀನಿ. ಅದು ಸಹಿತ ನಿಮಗೆ ಗೊತ್ತಿರುತ್ತೆ. ಮೆಂತ್ಯ ಕಾಳು ನಮ್ಮ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ, ಹೊಳಪನ್ನು ತರೋದಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡೀನಿ. ಬಿಳಿ ಎಳ್ಳು ನಮ್ಮ ಒಂದು ಕೂದಲಿಗೆ ಐರನ್ ಕೊಡುವಂಥ, ಕಬ್ಬಿಣಾಂಶ ಕೊಡುವಂಥ ಕೆಲಸ ಮಾಡುತ್ತೆ. ಕಬ್ಬಿಣಾಂಶ ಬಂತಪ್ಪ ಅಂತಂದ್ರೆ ಕೂದಲು ಉದುರೋದು ಆಟೋಮೆಟಿಕ್ಕಾಗಿ ನಿಂತು ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಪ್ಪು ಎಳ್ಳನ್ನು ಸಹಿತ ತೊಗೊಂಡೀನಿ, ಅಂದರೆ ಕರಿ ಎಳ್ಳು ಬಿಳಿ ಎಳ್ಳು ಎರಡನ್ನು ತೊಗೊಂಡೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಹೊರಗಡೆಯಿಂದ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನು, ಅಂದರೆ ಕಲರ್ಗಳನ್ನು ತರುವಂಥ ಅವಶ್ಯಕತೆ ಇಲ್ಲ ರೀ. ಬಿಳಿ ಕೂದಲು ಆಗ್ತಾಯಿದ್ರೆ ಅದು ಎಲ್ಲನೂ ಇದಕ್ಕೆ ಇಲ್ಲಿ ಒಂದು ಆಯಿಲ್ ಒಳಗೆ ನಿಮಗೆಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಅಂತ ಹೇಳಿದೆ ನಾನು. ನಿಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ, ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ, ನಿಮ್ಮ ಕೂದಲನ್ನು ಉದುರೋದನ್ನು ನಿಲ್ಲಿಸುತ್ತೆ. ನಿಮ್ಮ ಕೂದಲಲ್ಲಿ, ಅಂದರೆ ನಿಮ್ಮ ಒಂದು ತಲೆಯಲ್ಲಿ ಹೊಟ್ಟಾಗಿದ್ದರೆ ಅದನ್ನು
ಫಟ್ ಅಂತ ಕಿತ್ತೋಗಿ ಅಂತ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ರೋಸ್ಮೇರಿ ಲೀವ್ಸ್ ತೊಗೊಂಡೀನಿ. ಅದು ಬೈ ಒನ್ ಗೆಟ್ ಒನ್ ಭಾಳ ಈಸಿಯಾಗಿ ಸಿಗುತ್ತೆ. ಮೀಶೋ ಒಳಗೆ ಹೋಗಿ ಚೆಕ್ ಮಾಡಿರಿ, ಭಾಳ ಈಸಿಯಾಗಿ ಸಿಗುತ್ತೆ, ಭಾಳ ಕಡಿಮೆ ಬೆಲೆಗೂ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ರಿ. ಒಂದು ವೇಳೆ ನಿಮ್ಮ ಹತ್ರ ಹಸಿ ಸಿಕ್ತಪ್ಪ ಅಂದ್ರೆ ಹಾಕಿದ್ರಂತೂ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಗುಲಾಬಿ ಪಕಳಿ ಅಂತ ಹೇಳ್ತೀವಿ, ನಿಮ್ಮ ಭಾಷೆ ಒಳಗೆ ಏನಂತ ಹೇಳ್ರಿ, ನನಗೂ ಗೊತ್ತಿಲ್ಲ. ನಾನು ಗುಲಾಬಿದ ಒಂದಿಷ್ಟು ಪಕಳಿಗಳನ್ನು ಕಿತ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರಿಬೇವು ಕೂಡ ನಮಗೆ ಪ್ರಕೃತಿ ಮಾತೆ ಕೊಟ್ಟಂಥ ಭಾಳ ಈಸಿಯಾಗಿ ಸಿಗುವಂಥ ₹0 ಖರ್ಚೊಳಗೆ ಸಿಗುವಂಥ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೂದಲಕ್ಕೆ. ಇದು ನಮ್ಮ ಕೂದಲನ್ನು ದಪ್ಪಗೊಳಿಸುತ್ತೆ, ನಮ್ಮ ಕೂದಲನ್ನು ಬೌನ್ಸಿ ಮಾಡುತ್ತೆ, ನಮ್ಮ ಕೂದಲನ್ನು ಉದ್ದ ಬರಲಿಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಭಾಳ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ದಾಸವಾಳ ಎಲೆ ತೊಗೊಂಡೀನಿ. ಇವಾಗಂತೂ ಥಂಡಿ ಜಾಸ್ತಿ ಅದ, ಬರಕ್ಕೆ ಬೀಳಾಕತ್ತೈತ್ರಿ ಇಲ್ಲಿ. ಹಾಗಾಗಿ ಇಲ್ಲಿ ಹೂವು ಸಿಗೋದು ಭಾಳ ಕಠಿಣ. ಸೊ ಹಾಗಾಗಿ ಇಲ್ಲಿ ಎಲೆ ಸಿಕ್ಕವ, ಅದು ನೋಡ್ರಿ ಎಲೆ ಹೆಂಗಾಗ್ಯಾವ, ಹಣ್ಣಾಗ್ಯಾವ. ಸೊ ಅದನ್ನೇ ನಾ ಇಲ್ಲಿ ತೊಗೊಂಡೇನಿ. ನಾ ಮೊದಲೇ ಹೇಳಿದೆ ಇಲ್ಲಿ ಫ್ರೆಶ್ ಯಾವುದು ಸಿಗೋದಿಲ್ಲ ಸದ್ಯಕ್ಕೆ ಅಂಥೇಳಿ. ಸೊ ಅದನ್ನು ನಾ ಇಲ್ಲಿ ತೊಗೊಂಡೇನಿ. ಫ್ರೆಶ್ ಸಿಕ್ಕರೆ ಹೂವು ತೊಗೊಳ್ರಿ, ಜೊತೆಗೆ ಎಲೆಗಳನ್ನು ತೊಗೊಳ್ರಿ, ಭಾಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಯಾವುದೇ ರೀತಿ ಯೂಸ್ ಮಾಡೀನಿ ಅದೇ ಥರನೇ ಯೂಸ್ ಮಾಡ್ಕೊಳ್ರಿ. ನಾ ಆಮೇಲೆ ಯಾವ್ಯಾವ ಆದಮೇಲೆ ಏನೇನು ಹಾಕಿನಿ ಹಂಗೆ ಹಾಕ್ರಿ. ನೀವು ಈ ತೋರಿಸಿದ ತಕ್ಷಣ ಅರ್ಧಂಬರ್ಧ ಮಾಡಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಇಲ್ಲಿ ಪೂರ್ತಿ ವಿಡಿಯೋ ನೋಡಿರಿ. ನಾ ಇಲ್ಲಿ ಇನ್ನೊಂದು ಸರಿ ನೋಡ್ಕೊಂಬಿಡ್ರಿ ನಾ ಏನೇನು ಹಾಕೇನೆ ಅಂತೇಳಿ. ಬಿಳಿ ಎಳ್ಳು, ಮೆಂತೆಕಾಳು, ರೋಸ್ಮೇರಿ ಲೀವ್ಸ್, ಕರಿ ಎಳ್ಳು, ಆಮೇಲೆ ಕಲ್ಲೊಂಜಿ, ದಾಸಾಳ ಹೂವಿನ ಎಲೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗುಲಾಬಿ ಹೂವು, ಆಮೇಲೆ ಇಲ್ಲಿ ಬಂದುಬಿಟ್ಟು ಬೇವಿನ ಗಿಡದ ಎಲೆ ರೀ, ಬೇವಿನ ಎಲೆ. ಇದಂತೂ ಇಷ್ಟು ಹುಡುಕಿ ಇಟ್ಟೇನ್ರಿ. ನಿಜವಾಗಲೂ ನಾವಿರೋ ಲೊಕೇಶನ್ ಒಳಗೆ ಒಂದು ಸಣ್ಣದು ಒಂದು ಹುಲ್ಲಿನ ಕಡ್ಡಿನೂ ಥರನೂ ಸಿಗಂಗಿಲ್ಲ ರೀ. ಇದನ್ನ ಎಲ್ಲೋಯಿಂದೋ ತರಿಸೇವ್ರಿ ನಾವು, ಬೇರೆ ಭಾಳ ದೂರ 200-300 ಕಿಲೋಮೀಟ್ರಿಂದ ತರಿಸೇವ್ರಿ. ಬೇವಿನ ಎಲೆನ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ. ಅಷ್ಟೊಂದು ಒಳ್ಳೆಯ ಒಂದು ಪ್ರಾಡಕ್ಟ್ ರೀ ಅದು, ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಕೂದಲಕ್ಕೆ. ಅದು ನಮ್ಮ ತಲೆಯಲ್ಲಿ ಏನೇ ಒಂದು ಇಚ್ಚಿನೆಸ್ ಆಗಲಿ, ಏನೇ ಒಂದು ಹುಣ್ಣಾಗಲಿ, ಏನೇ ಒಂದು ಆಗಿದ್ರು ಒಂದು ತೆಗಿಯುವಂಥ ಕೆಲಸ ಮಾಡುತ್ತೆ. ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಆಮೇಲೆ ನಾ ಮಿಕ್ಸಿ ಒಳಗೆ ಮಿಕ್ಸ್ ಮಾಡ್ಕೊಂಬಂದಿದ್ದೆಲ್ಲ ಪೇಸ್ಟ್, ಆಮ್ಲ ಅಂದ್ರೆ ಗುಡ್ಡದ ನೆಲ್ಲಿಕಾಯಿ ಮತ್ತು ಶುಂಠಿ ಮತ್ತು ಆಲೋವೆರಾನ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದ್ರಾಗ ನಾನು ಮೆಂತ್ಯ ಕಾಳನ್ನು ಹಾಕಿ ಸಹಿತ ಮಿಕ್ಸಿ ಮಾಡ್ಕೊಂಡೇನಿ, ಚಲೋತ್ನಾಗ ಪೇಸ್ಟ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಬ್ಬಿಣದ ಕಡಾಯಿನ ತೊಗೋರಿ, ಕಬ್ಬಿಣದ ಬಾಳಿಗೆನ ತೊಗೋರಿ. ಕಬ್ಬಿಣದ ತೊಗೊಂಡ್ರೆ ಭಾಳ ಇಲ್ಲಿ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡೇನಿ. ಅದಕ್ಕೆ ಒಂದು ಅರ್ಧ kg ಕೊಬ್ಬರಿ ಎಣ್ಣೆ ಹಾಕ್ಕೊಂಡೇನಿ ರೀ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇದನ್ನು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ, ಮುದುಕರು ಸಹಿತ, ಏಜ್ ಆದರೂ ಸಹಿತ ಎಲ್ಲರೂ ಯೂಸ್ ಮಾಡ್ಬೋದಾ. ಸೊ ಅದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ರೀ. ನಾ ಇಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನೆ ಎಲ್ಲನೂ ಒಂದೊಂದಾಗಿ ಹಾಕೊಳಕತ್ತೀನಿ ಚಲೋತ್ನಂಗೆ. ಇನ್ನು ಹಾಕ್ಕೊಳ್ರಿ. ಆಮೇಲೆ ಅಂದ್ರೆ ಭಾಳ ಉರಿ ಒಳಗೆ ಇಟ್ಕೊಂಡು ನೀವೆಲ್ಲ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಉರಿ ಒಳಗೆ ಇಟ್ಕೊಂಡು ಇದನ್ನು ಕುದಿಸ್ಕೋತೀರಿ ಅಷ್ಟೊಂದು ಒಳ್ಳೆ ಚಲೋ ರಿಸಲ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ನೀವು ಇದನ್ನು ಹೆಂಗೆ ಕುದಿಸ್ಕೊಂತ ಹೋಗ್ತೀರಿ ಅವಾಗ ಅದ್ರೊಳಗೆ ಬುರುಗ್ ಅಂತ ಹೇಳ್ತೇವೆ ನಾವು, ಬುಗುರು ಅಂತ ಹೇಳ್ತೇವೆ. ಮತ್ತು ಏನೇನಂತೀರಿ ಅಂತ ಕಮೆಂಟ್ ಮಾಡಿ ನೋಡ್ರಿ. ಇಲ್ಲಿ ಕಾಣಿಸ್ಲಿಕ್ಕತ್ತದೆ ಈ ಥರ ಬುಗುರು ಬರಾಕ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆವಾಗ ಮನೆಯೆಲ್ಲ ಫುಲ್ ಹೆಂಗೆ ಘಮ್ ಅನ್ನತ್ತಿತ್ತು. ನಮ್ಮ ಸರ್ ಡ್ಯೂಟಿಯಿಂದ ಬಂದ ತಕ್ಷಣ ಕೇಳಾತಿದ್ರಿ ಏನು ಮಾಡಕತ್ತಿ ಕೊಬ್ಬರಿ ಎಣ್ಣಿದು ಅಂತೇಳಿ. ಇಷ್ಟು ಘಮ್ ಅಂತ ಸ್ಮೆಲ್ ಬರಾತಿತ್ತು ಖರೇನ. ನಿಜವಾಗ್ಲೂ ಇಷ್ಟು ಘಮ್ ಅಂತ ಸ್ಮೆಲ್ ಬರಾತಿತ್ತಂದ್ರೆ ಅದು ಹೇಳೋಕ್ಕೂ ಸಾಧ್ಯ ಆಗೋದಿಲ್ಲ ರೀ. ಆಮೇಲೆ ಇಲ್ಲಿ ಸೈಡ್ಗೆ ಕಪ್ಪು ಕಾಣಿಸಾತಿತ್ತು ನೋಡ್ರಿ, ತೋರ್ಸಾತೀನಿ ನಿಮಗೆ. ಅಂದರೆ ಇದು ಕಪ್ಪು ನಿಮ್ಮ ಕಲರಿಗೆ, ನಿಮ್ಮ ಒಂದು ಕೂದಲಿಕ್ಕೆ ಕಲರ್ ಹಾಕುವಂಥ ಕೆಲಸನೂ ಮಾಡುತ್ತೆ. ನೀವು ಎಲ್ಲದಕ್ಕೂ ಒಂದೊಂದು ಸೀರಮ್ ತೊಗೊಂಡ್ಬರೋದು, ಶಾಂಪೂ ತೊಗೊಂಡ್ಬರೋದು, ಆಯಿಲ್ ತೊಗೊಂಡ್ಬರೋದು, ಎಲ್ಲ ಒಂದೊಂದು ಸಮಸ್ಯೆಗೆ ಸಾಧ್ಯನೇ ಇಲ್ಲ. ಬೇಡ ಇವತ್ತಿನ ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ರೀ, ಈ ಒಂದು ಆಯಿಲ್ ಪ್ರಿಪೇರ್ ಮಾಡಿಕೊಡ್ರಿ. ಇದನ್ನು ರಾತ್ರಿ ಪೂರ್ತಿ ಹಿಂಗೆ ಬಿಟ್ಟು ಬಿಡ್ರಿ. ಇದ್ರೊಳಗೆ ಬುರುಗು ಕಡಿಮೆ ಆಯ್ತಪ್ಪ ಅಂತಂದ್ರೆ ನಿಮ್ದೊಂದು ಆಯಿಲ್ ರೆಡಿ ಆದಂಥ ಅರ್ಥ. ಇನ್ನು ಹಚ್ಕೊಂಡು ರಾತ್ರಿ ಬಿಟ್ಟು ಶಾಂಪೂ ಮಾಡಿರಿ, ಬೆಳಗ್ಗೆ ಎದ್ದು. ಥ್ಯಾಂಕ್ ಯು ಸೋ ಮಚ್.